ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ನಾನು ಇನ್ನೂ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಟೈಮ್ ಇದೇ ಥರ ಏನು ಡಿಸೈನ್ ಹಾಕಿದ್ವಲ್ವ, ಇದು ಪೆಟಲ್ಸ್ ಟೈಪು. ಈಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಒಂದು ಕಲರ್ ಥ್ರೆಡ್ ಆದರೆ ಸಾಕು, ಒಂದೇ ಸ್ಟೆಪ್ಪಲ್ಲೇ ಮುಗಿಯುತ್ತೆ. ಸ್ವಲ್ಪ ಟರ್ನಿಂಗ್ ಎಲ್ಲ ಇರುತ್ತೆ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಬೀಡ್ಸು ನೋಡಿ ಫ್ರೆಂಡ್ಸ್, ಈ ಥರ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಈ ಥರ ಫ್ಲವರ್ ಬೀಡ್ಸ್ ಆದರೂ ತೊಗೋಬೋದು, ಈ ಥರನೂ ತೊಗೋಬೋದು. ಸುಮಾರು ಟೈಪ್ಸ್ ಆಫ್ ಡಿಸೈನ್ಸ್ ಇದೆ ಬೀಡ್ಸ್ಗಳಲ್ಲೆಲ್ಲ. ನೀವು ಯಾವ ಥರ ಡಿಸೈನ್ಸ್ ಬೇಕೋ ನೀವು ಆ ಥರ ತೊಗೋಬೋದು. ಆಮೇಲೆ ಈ ಥರ 3mm ಬೀಡ್ನು ಕೂಡ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ದಪ್ಪ ಬೀಡು 3mm ಇರುತ್ತೆ ಇದು. ಈ ಥರ ಬೀಡ್ನು ತೊಗೊಂಡಿದ್ದೀನಿ. ನಿಮಗೆ ಸ್ಮಾಲ್ ಬೇಕಾದರೆ ಸ್ಮಾಲ್ ಕೂಡ ತೊಗೋಬೋದು, ಇಲ್ಲಾಂದರೆ ಇದೇ ಸೈಜ್ದು ತೊಗೊಳ್ಳೋದಾದರೆ ತೊಗೋಬೋದು. ನೋಡಿ, ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ತುಂಬ ಈಸಿ ಇದೆ, ಒಂದಿನದಲ್ಲೇ ಕಂಪ್ಲೀಟ್ ಆಗೋಗುತ್ತೆ ಇದು ಡಿಸೈನು. ಕಲರ್ಸು ಅಷ್ಟೇ, ನೀವು ಸೀರೆಯಲ್ಲಿ ಯಾವ ಕಲರ್ ಇದೆ ನೋಡಿಕೊಂಡು ಕರೆಕ್ಟಾಗಿ ತೊಗೊಳ್ಳಿ. ನೋಡಿ, ಸೀರೆನ ಉಲ್ಟಾ ಮತ್ತು ಸೀದಾ ಭಾಗ ನೋಡಿಕೊಂಡು ಕರೆಕ್ಟಾಗಿ ಹಿಡ್ಕೊಳ್ಳಿ. ನೋಡಿ, ಸ್ಟಾರ್ಟಿಂಗಲ್ಲೇ 2 ಟೈಮ್ಸು ಲಾಕ್ ಮಾಡ್ತಾ ಇದ್ದೀನಿ. ಇದು ನಂದು ಕ್ಲಾತು ವೆಲ್ವೆಟ್ ಫ್ರೆಂಡ್ಸ್, ಸ್ವಲ್ಪ ನನಗೆ ಇದಾಗ್ಬೋದು. ನೀವು ಸೀರೆಗೆ ಆ ಥರ ಎಲ್ಲ ಏನಿದಾಗಲ್ಲ. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 5 ಚೈನ್ಸ್ ಹಾಕೋತೀನಿ. 1 2 3 4 5 ಚೈನ್ಸ್ ಆಗಿದ ತಕ್ಷಣ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೊಂದು ಸತಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ 1 2 3 4 ಈಗ ನೋಡಿ, 4 ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆಗಿದ ತಕ್ಷಣ ನೋಡಿ, ಸ್ವಲ್ಪ ದಾರದ ಮೇಲೆ ಮಾಡಿಬಿಟ್ಟು ನೋಡಿ, ಇಲ್ಲಿ 5 4 ಆಮೇಲೆ ದಾರ ಮೇಲೆ ಮಾಡಿಬಿಟ್ಟು ನೀವು ಯಾವ ಥರ ಬೀಡನ್ನ ತೊಗೊಂಡಿರ್ತೀರೋ ಆ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಈ ಫ್ಲವರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ ಬೀಡ್ ಲಾಕ್ ಕೂಡ ಮಾಡಿದ್ದೀನಿ. ಬೀಡ್ ಲಾಕ್ ಆಗಿದ ತಕ್ಷಣ ಬಟ್ಟೆಗೆ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಬಟ್ಟೆಗೆ ಕೂಡ ಲಾಕ್ ಆಗಿದ ತಕ್ಷಣ 1 2 3 4 5 ಚೈನ್ಸ್ನ ಹಾಕ್ಕೊಂಡು ನೋಡಿ, ಸ್ವಲ್ಪ ಬಟ್ಟೆನ ಈ ಥರ ಟರ್ನ್ ಮಾಡಿಬಿಟ್ಟು ನೋಡಿ, ಇಲ್ಲೇನು ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ. ಗೊತ್ತಾಗ್ತಾ ಇದೆಯಲ್ವ? ಲಾಕ್ ಮಾಡಿದ ತಕ್ಷಣ ಮತ್ತೆ ಈಗ ಇಲ್ಲಿ ಈ 4 ಚೈನ್ಗೆ ಸ್ಟಾರ್ಟಿಂಗಲ್ಲಿ 5 ಇಲ್ಲಿ 4 ಹಾಕ್ಕೊಂಡಿದ್ದೀವಲ್ವ, ಆ 4 ಚೈನ್ಗೆ 4 ಚೈನ್ಸ್ ಹಾಕ್ಕೊಳ್ತೀನಿ. ನೋಡಿ, 1 2 3 4 ಚೈನ್ಸ್ ಆಗಿದ ತಕ್ಷಣ ನೋಡಿ, ಇಲ್ಲೇನು ಸಿಂಗಲ್ ಕ್ರೋಶೆ ಮಾಡಿದ್ವಲ್ವ 2 ಟೈಮ್ಸು, ಅವೆರಡರ ಮಧ್ಯೆ ಹೋಗಿ ಲಾಕ್ ಮಾಡ್ತೀನಿ. ಮಾಡಿಕೊಂಡು ನೋಡಿ, ಅಷ್ಟೇ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ಇದು ನೋಡಿ, 5 ಚೈನ್ ಏನಿದೆ ಬೀಡ್ ಹಿಂದೆಗಡೆ ಬರಬೇಕು. ನೋಡಿ, ಈಗ ಲಾಕ್ ಮಾಡಿಕೊಂಡು ಹಿಂದೆ ನಾವು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ, ಅಂದರೆ ಸೀದಾ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ನಾವು ಏನು 3mm ಬೀಡ್ ತೊಗೊಂಡಿದ್ದೀವಲ್ವ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಬೀಟ್ ಲಾಕ್ ಮಾಡ್ಕೊಳ್ಳೋಣ. ಬೀಟ್ ಲಾಕ್ ಮಾಡಿಕೊಂಡು 1 2 ಟೈಮ್ಸ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, 2 ಟೈಮ್ಸ್ ಸೂಜಿ ಮೇಲೆ ದಾರ. ಆಮೇಲೆ ಇಲ್ಲಿ ಬೀಡ್ ಹಿಂದೆಗಡೆ ಏನು 5 ಚೈನ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಆ 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ನೋಡಿ, ಫಸ್ಟ್ 2ರಲ್ಲಿ ಒಂದು, ಇನ್ನು 2ರಲ್ಲಿ ಒಂದು, ಲಾಸ್ಟ್ 2ರಲ್ಲಿ ಒಂದು, ಈ ಥರ ನೋಡಿ. ಈ ಥರ ಟ್ರಿಪಲ್ ಕ್ರೋಶೆ ಆಗಿದ ತಕ್ಷಣ 1 2 3 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಟರ್ನ್ ಮಾಡೋಣ. ನೋಡಿ, ಇಲ್ಲಿ ಈ 4 ಚೈನ್ದು ಲಾಕ್ ಏನೋ ಮಾಡಿರ್ತೀವಲ್ವ, ಇಲ್ಲಿ ನೋಡಿ, ಈ 4 ಚೈನ್ದು ಲಾಕ್ ಕಾಣಿಸುತ್ತೆ ಇಲ್ಲಿ. ಈ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ತೀನಿ. ಮಾಡಿ ಮತ್ತೆ ಟರ್ನ್ ಆಗೋಣ. ನೋಡಿ, ಸೀದಾ ಮಾಡ್ಕೊಳ್ಳೋಣ. ಮಾಡಿಕೊಂಡು
ಈಗ ನೋಡಿ ಇದ್ರ ಮೇಲೆ 3 ಚೈನ್ ಇದೆ, ಈ ಬೀಡ್ ಮೇಲೆ 3 ಚೈನ್ ಇದೆ ಅಲ್ವಾ, ಅಲ್ಲಿ ನೋಡಿ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ನೋಡಿ ಈ 3 ಚೈನ್ ಏನಿದೆ ಅಲ್ಲಿ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ ನೋಡಿ, ಒಂದು ಚೈನ್ ಸಿಂಗಲ್ ಕ್ರೋಶೆ, 3 ಚೈನ್ಗೆ 4 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ, ಹೀಗೆ ಗೊತ್ತಾಯ್ತಲ್ವಾ. ಈಗ ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಹಾಕ್ಕೊಂಡು ನೋಡಿ ಈ ಬೀಡ್ ಹಿಂದ್ಗಡೆ ಏನು 5 ಚೈನ್ ಇದೆಯಲ್ಲ ಅದರೊಳಗಡೆ ಹೋಗಿ ಒಂದು ನಿಮಿಷ 2 ಟೈಮ್ಸ್ ದಾರ ಹಾಕ್ಕೊಂಡು ಈ 5 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಹಾಕಿದ ತಕ್ಷಣ ಮತ್ತೆ 2 ಟೈಮ್ಸ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 5 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ನೋಡಿ 2ರಲ್ಲಿ 1 ಫಸ್ಟಲ್ಲಿ, ಮತ್ತೆ ಸೆಕೆಂಡ್ ಟೈಮ್ 2ರಲ್ಲಿ 1, ಮೂರನೇ ಸತಿ ಕೂಡ 2ರಲ್ಲಿ 1. ಈಗ ಮತ್ತೆ 1 2 3 ಚೈನು ನೋಡಿ, ಇಲ್ಲಿ ಫಸ್ಟ್ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ನೋಡಿ, ಈ ಫಸ್ಟ್ ಇದ್ರ ಮೇಲೆ ಹೋಗಿ ಲಾಕು ಮತ್ತು ಸೀದಾ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಚೈನ್ ಮಾಡ್ಕೊಳ್ಳೋಣ. ಒಂದು ಚೈನ್ ಮಾಡಿಕೊಂಡು ನೋಡಿ ಈ ಬೀಡ್ ಮೇಲೆ 3 ಚೈನ್ಸ್ ಏನಿದೆಯಲ್ಲ ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ. ಸಾರಿ ನಾನು ಥ್ರೆಡ್ ಮೇಲೆ ಸೂಜಿ ಮೇಲೆ ಥ್ರೆಡ್ ಹಾಕೋಬಾರ್ದು. ನೋಡಿ ಲಾಕ್ ಆಗಿದ ತಕ್ಷಣ ಸಿಂಗಲ್ ಕ್ರೋಶೆ, 1 ಚೈನ್ ಮತ್ತು ಸಿಂಗಲ್ ಕ್ರೋಶೆ 4 ಟೈಮ್ಸು ನಾವು ಮಾಡ್ಕೋಬೇಕು. ಮಾಡಿಕೊಂಡು ನೋಡಿ ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ದಾರ, 5 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೊದಲಿಗೆ 2ರಲ್ಲಿ 1, ಆಮೇಲೆ 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ಮಾಡಿಕೊಂಡು ನೋಡಿ ಥ್ರೆಡ್ನೆಲ್ಲ ಮಿಸ್ ಆಗದೆ ಇರೋ ಥರ ನೀಟಾಗಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಲಾಕು, ಆಮೇಲೆ ಸೂಜಿ ಮೇಲೆ 2 ಸತಿ ದಾರ, 5 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಮೊದಲಿಗೆ 2ರಲ್ಲಿ 1, ಮತ್ತೆ 2ರಲ್ಲಿ 1 ಮತ್ತು 2ರಲ್ಲಿ 1. ಈಗ ಮತ್ತೆ 3 ಚೈನ್, ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಬಿಟ್ಟು ನೋಡಿ ಈ ಫಸ್ಟ್ ಇಲ್ಲಿ ಲಾಕು, ಅಲ್ಲಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಟರ್ನ್ ಮಾಡಿದ ತಕ್ಷಣ ಅದು ಹೋಲ್ ಕಾಣಿಸಿದ ತಕ್ಷಣ ನೋಡಿ ಲಾಕ್ ಮಾಡಿಕೊಂಡು ಸೀದಾ ಮಾಡಿಕೊಂಡು 1 ಚೈನ್, ಈ 3 ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆ, 1 ಚೈನ್, ಅಗೇನ್ ಸಿಂಗಲ್ ಕ್ರೋಶೆ, 1 ಚೈನ್, ಸಿಂಗಲ್ ಕ್ರೋಶೆ, 1 ಚೈನ್. ನೋಡಿ ಇಷ್ಟೇ ಡಿಸೈನು, ತುಂಬ ಈಸಿ ಇದೆ, ಕನ್ಫ್ಯೂಷನ್ ಆಗೋದೆಲ್ಲ ಏನೂ ಇಲ್ಲ ಇದರಲ್ಲಿ. ಈ ಥರ 4 ಫ್ಲವರ್ಸ್ನ ಮಾಡ್ಕೋತೀನಿ, ಅಂದರೆ 4 ಪೆಟಲ್ಸ್ನ ಮಾಡ್ಕೋತೀನಿ. ನೋಡಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಸಾರಿ ಇದು ಚೆನ್ನಾಗಿ ಬರಲಿಲ್ಲ. ನಾವು ಯಾವುದೇ ಡಿಸೈನ್ ಹಾಕಬೇಕಾದ್ರೆ ನೋಡಿ ಇಮಿಡಿಯೇಟಾಗಿ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು, ಹೇಗೆ ಬಂದಿದೆ ಹೇಗಿಲ್ಲ ಅಂತ. ಸ್ವಲ್ಪ ನಮ್ಮ ಡಿಸೈನ ನಾವೇ ಫಾಲೋ ಅಪ್ ಮಾಡ್ಕೋಬೇಕು ಹಾಕಬೇಕಾದ್ರೆ. ಆ ಥರ ಆದರೆ ಮಾತ್ರ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇಮಿಡಿಯೇಟಾಗಿ ನಾವು ಸರಿ ಮಾಡ್ಕೋಬೋದು. ನೋಡಿ ಟ್ರಿಪಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ ಮತ್ತೆ ಒಂದು ಬಿಗ್ ಬೀಡ್ 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ನೋಡಿ ಟ್ರಿಪಲ್ ಕ್ರೋಶೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಟ್ರಿಪಲ್ ಕ್ರೋಶೆ ಆಗಿದ ತಕ್ಷಣ 1 2 3 ಚೈನ್ಸ್ ಆಗಿದ ತಕ್ಷಣ ನೋಡಿ ಹಿಂದೆ ತಿರುಗಿಸ್ಬಿಟ್ಟು ಇಲ್ಲೇನು ಹೋಲ್ ಕಾಣಿಸುತ್ತಲ್ವ ಅಲ್ಲಿ ಹೋಗಿ ಲಾಕ್ ಮಾಡೋಣ. ಮಾಡಿಬಿಟ್ಟು ನೋಡಿ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ಮಾಡಿಕೊಂಡು
ಒಂದು ಚೈನ್, ಈ 3 ಚೈನ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶೆ, ಒಂದು ಚೈನ್, ಸಿಂಗಲ್ ಕ್ರೋಶೆ, ಒಂದು ಚೈನ್, ಸಿಂಗಲ್ ಕ್ರೋಶೆ, ಒಂದು ಚೈನ್ ಮತ್ತು ಸಿಂಗಲ್ ಕ್ರೋಶೆ. ನೋಡಿ ಈಗ ಈ ಥರ ಆಯಿತು. ನೋಡಿ 1 2 3 4 ಪೆಟಲ್ಸ್ ಆಗಿದ ತಕ್ಷಣ ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಇನ್ನೊಂದು ಸತಿ ಕೂಡ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಎಲ್ಲ ಕಡೆನೂ ಇದರಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡು ಹೋಗ್ಬಿಡೋಣ. ನೋಡಿ 1 2 3 4 5 ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆಗಿದ ತಕ್ಷಣ 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ 5 ಚೈನ್ ಹಾಕ್ಕೊಂಡು ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. 2 ಟೈಮ್ಸ್ ಲಾಕು. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಮತ್ತೆ 1 2 3 4 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ನೋಡಿ ಈಗ 4 ಚೈನ್ಸ್ ಆಗಿ ಲಾಕ್ ಹಾಕಿದ ತಕ್ಷಣ ಫ್ಲವರ್ ಬೀಡ್ ಏನಿದೆ ಅಲ್ವಾ ಅದನ್ನು ಇನ್ಸರ್ಟ್ ಮಾಡ್ಕೊತೀನಿ. ನೋಡಿ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕು. ಬೀಡ್ ಲಾಕ್ ಆಯಿತು. ಆಗಿದ ತಕ್ಷಣ ಬಟ್ಟೆಗೆ ಕೂಡ ಲಾಕು. ಬಟ್ಟೆಗೆ ಕೂಡ ಲಾಕು. ಈಗ 1 2 3 4 5 ಚೈನ್ಸ್ ಹಾಕ್ಕೊಂಡು ಬಟ್ಟೆ ಈಗ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಇಲ್ಲೇನು ಬೀಡ್ ಆ್ಯಡ್ ಮಾಡ್ಕೊಂಡಾಗ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತು 4 ಚೈನ್ಗೆ 4 ಚೈನು ಇಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ ಅದೆರಡರ ಮಧ್ಯೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಇಲ್ಲಿ ಫಸ್ಟಲ್ಲೇ ಈ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಬೀಡ್ ಲಾಕು. ಬೀಡ್ ಲಾಕು. ಸೂಜಿ ಮೇಲೆ 2 ಟೈಮ್ಸ್ ದಾರ ಆಗಿದ ತಕ್ಷಣ ನೋಡಿ ಇಲ್ಲಿ 5 ಚೈನ್ ಏನಿದೆಯಲ್ಲ ಬೀಡ್ ಹಿಂದಗಡೆ ಅಲ್ಲೋಗಿ ದಾರ ಅಂತಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ 1 2 3 ಚೈನ್ಸ್ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ದು ಇಲ್ಲೇನು ಲಾಕ್ ಇರುತ್ತೆ ಅಲ್ಲಿ ಹೋಗಿ ಲಾಕು. ಈಗ ಬಟ್ಟೆ ಸೀದಾ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಈ ಬೀಡ್ ಮೇಲೆ ಏನು 3 ಚೈನ್ ಇದೆಯಲ್ಲ ಅದ್ರ ಮೇಲೆ ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ, 1 ಚೈನ್ ಸಿಂಗಲ್ ಕ್ರೋಶೆ. ಈ ಥರ ನಾವು 4 ಟೈಮ್ಸು ಮಾಡ್ಕೋಬೇಕು. ಈಗ ನಾನು ಇದನ್ನು 4 ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಈಗ ಇದು ಕೂಡ 4 ಪೆಟಲ್ಸ್ ಕಂಪ್ಲೀಟ್ ಆಯಿತು. ಈಗ ಇದನ್ನು ಕೂಡ ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡಿಕೊಂಡು 1 2 3 4 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕು. ಇನ್ನೂ ಒಂದು ಸತಿ ಲಾಕು. ಈ ಥರ 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಎಕ್ಸ್ಟ್ರಾ 1 2 3 4 ಚೈನ್ಸ್ನ ಹಾಕ್ಕೊಂಡು ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ. ನಾಟ್ ಆಯಿತು. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಫ್ಲವರ್ ಬೀಡನ್ನ ಯೂಸ್ ಮಾಡಿದ್ದೀನಿ.
ಇಲ್ಲಿ ಈ ಥರ ಡಿಸೈನ್ನ ಯೂಸ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಡಿಸೈನು, ತುಂಬ ಕ್ಯೂಟ್ ಆಗಿದೆ. ಹೊಸ ಡಿಸೈನ್ ಫ್ರೆಂಡ್ಸ್ ಇದು. ನೋಡಿ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ, ತುಂಬಾ ಈಸಿ ಇದೆ. ನೋಡಿ ಇಲ್ಲಿ 5 ಚೈನ್ಸ್ ಏನಿದೆ ಇಲ್ಲಿ ಕುಚ್ಚು ಕಟ್ಕೊಳ್ಳೋದಷ್ಟೇ. ಈಗ ನಾನು ಇದಕ್ಕೆ ನಿಮಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಖಂಡಿತ ನೀವು ಟ್ರೈ ಮಾಡಿ. ನೋಡಿ ಈಗ ಫೈನಲ್ ಆಗಿ ಈ ಥರ ಬಂದಿದೆ ಡಿಸೈನು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ಡಿಸೈನು. ಈ ಡಿಸೈನ್ಗೆ ಫ್ರೆಂಡ್ಸ್ ನೀವು ಬಂದು 500 ಅಬೋವ್ ಅಂದರೆ 650 700ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ಸ್ ಆಗುತ್ತೆ ಇದಕ್ಕೆ. ಎಲ್ಲರೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಮತ್ತೆ ನೆಕ್ಸ್ಟು ಇನ್ನೊಂದು ಕುಚ್ಚನ್ನ ಡಿಸೈನ್ನೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇಂಪಾರ್ಟೆಂಟಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.